ಆಪ್ಕಿ ಅದಾಲತ್ನಲ್ಲಿ ಟೀಂ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಶಿಖರ್ ಧವನ್ ಮೇಲಿರುವ ಆರೋಪವೆಂದರೆ ಇವರು ಸೂಪರ್ಸ್ಟಿಷಿಯಸ್ ಎಂಬುದು. ಶಿಖರ್, ಈ ಮಾತು ನಿಜ ಅಲ್ವಾ? ನೀವೊಬ್ಬ ಓಪನಿಂಗ್ ಬ್ಯಾಟ್ಸ್ಮನ್, ಅದ್ಭುತವಾದಂಥ ಬ್ಯಾಟ್ಸ್ಮನ್. ಆದರೆ ಮೊದಲನೇ ಬಾಲ್ನ ಆಡೋದೇ ಇಲ್ಲ ನೀವು. ಹಾಂ, ಹೌದು, ನಿಜನೇ. ನಾನು ಮೊದಲನೇ ಗೇಮು ಆಡಿದಾಗ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ನಾನೇನೆ. ಸೊ ಆಮೇಲೆ ಯಾವಾಗ್ಲೂ ಈ ಲೆಫ್ಟ್ ಹ್ಯಾಂಡ್ ಬೌಲರ್ ಬಂದಾಗ ಸಿಚುಯೇಷನ್ಸ್ಗಳು ನೋಡಿದಾಗ ಅವಾಗ ರೋಹಿತ್ ಕೂಡ ಚೆನ್ನಾಗಿ ಆಡ್ತಾ ಇದ್ದ. ಸೊ ಅವಾಗ ಅವ್ನು ಹೇಳೋನು ಹಿಂಗಲ್ಲ ಹಿಂಗೆ ಅಂತ ಹೇಳಿ ನಾವು ಆಟ ಆಡ್ತಾ ಇದ್ವಿ. ಸೊ ಆಮೇಲೆ ನನಗೇನು ಬ್ಯಾಟಿಂಗ್ ಸೆಟ್ ಆಯಿತು. ಸೊ ಅವನಿಗೆ ಗೊತ್ತಾಯಿತು. ಸೊ ಅವಾಗ ರೋಹಿತ್ ಹೋಗಿ ಫೇಸ್ ಮಾಡ್ತಾ ಇದ್ದ. ಸೊ ಐ ಪ್ರಿಫರ್ ಟು ಬಿ ಆನ್ ದ ರೈಟ್ ಹ್ಯಾಂಡ್ ಸೈಡ್. ರೋಹಿತ್ ಅವ್ರು ಹೇಳ್ತಾ ಇದ್ರು, ಯಾವಾಗ MS ಧೋನಿ ಅವರು ನಿಮಗೆ ಮೊದಲನೇ ಸಲ ಓಪನಿಂಗ್ ಮಾಡೋದಕ್ಕೆ ಹೇಳಿದ್ರಲ್ಲ, ಆಗ ನಿಮ್ಮ ಹತ್ರ ಬಂದು ಹೇಳ್ತಾರೆ ಮೊದಲನೇ ಬಾಲ್ನ ನೀನ್ ಫೇಸ್ ಮಾಡು, ಆಮೇಲೆ ನಾನು ಆಡ್ತೀನಿ ಅಂತ. ನೀವು ಹೇಳಿದ್ರಿ ಇಲ್ಲ ಅಂತ. ಹಾಂ, ಖಂಡಿತವಾಗ್ಲೂ ಆ ಟೈಮಲ್ಲೇ ನಾನು ಟೀಮಿಗೆ ಕಮ್ ಬ್ಯಾಕ್ ಆಗಿದ್ದು. ಮತ್ತು ಸೊ ಅವಾಗ ಅಂದ್ಕೊಂಡ್ವಿ, ನೋಡ್ದೆ ಇಬ್ಬರದು ಒಟ್ಟಿಗೆ ಕಮ್ ಬ್ಯಾಕ್ ಆಗಿದೆ. ಸೊ ಹಾಗಾದರೆ ಇಬ್ಬರು ಕೂಡ ಇವಾಗ ಮತ್ತೆ ಚೆನ್ನಾಗಿ ಆಟ ಆಡೋಣ ಅಂತ ಫಿಕ್ಸ್ ಆಗಿದ್ವಿ. ಅವಾಗೂ ಕೂಡ ತುಂಬ ಖುಷಿ ಆಯ್ತು, ಇಬ್ಬರಿಗೂ ಬಿಂದಾಸ್ ಆಗಿದ್ವಿ. ರೋಹಿತ್ ಹೇಳ್ತಾ ಇದ್ರು, ನಿಮ್ದು ಇನ್ನೊಂದು ಪದ್ಧತಿ ಇದೆಯಂತೆ. ಹಾಂ, ಮೈದಾನಕ್ಕೆ ಇಳಿಯೋದಕ್ಕಿಂತ ಮುಂಚೆ, ಬ್ಯಾಟಿಂಗ್ ಬರೋದಕ್ಕಿಂತ ಮುಂಚೆ ಟಾಯ್ಲೆಟಿಗೆ ಹೋಗಿ ಬರ್ತೀರಂತೆ. ನಿಜ. ಅದು ಬ್ಯಾಟಿಂಗ್ ಮಾಡೋದಕ್ಕೆ ಅಂತ ಹೋದಾಗ ಪ್ರೆಷರ್ ಆಗೋಗುತ್ತೆ. ಸೊ ಪ್ರೆಷರ್ ಆಗೋದಕ್ಕೂ ಮುಂಚೆನೇ ಸೊ ಮೆಂಟಲ್ ಪ್ರೆಷರ್ ಆಯಿತು ಅಂತ ಹೇಳಿದ್ರೆ ಬೇರೆ ಪ್ರೆಷರ್ಗಳು ಜೊತೆಗೆ ಬಂದ್ಬಿಡ್ತಾರೆ ಅವಾಗ. ಅವ್ರು ಹೇಳ್ತಾರೆ, ಮೊದಲನೇ ಬಾಲ್ನ ಫೇಸ್ ಮಾಡಬೇಕಾಗಿರೋದು ನಾನು, ಅವ್ರಿಗೆ ಯಾಕೆ ಅಷ್ಟೊಂದು ಫೋರ್ಸ್ ಆಗಿ ಬರ್ತಾ ಇದೆ ಅಂತ. ಯಾಕಂದರೆ ಇನ್ನೊಂದು ಬಾಲ್ನ ನಾನು ಫೇಸ್ ಮಾಡಬೇಕಲ್ಲ. ಈ ಮೊದಲನೇ ಬಾಲ್ನ ಫೇಸ್ ಮಾಡಲ್ಲ ಅನ್ನೋದು ಕೂಡ ನಿಮ್ಮ ಒಂದು ಪದ್ಧತಿನಾ? ಇಲ್ಲ, ಅದು ಒಂಥರ ಕಂಫರ್ಟ್ ಲೆವೆಲ್ನ ಮಾತು ಅಂತ ಹೇಳ್ಬೋದು. ಇಲ್ಲ, ಅದು ನೋಡಿ ಕೆಲವು ವಿಚಾರಗಳಲ್ಲಿ ಅಂದರೆ ನಾನು ಹೇಳಬೇಕು ಅಂತ ನಮಗೆ ಯಂಗ್ಸ್ಟರ್ ಬಂದುಬಿಡ್ತಾರೆ ಬ್ಯಾಟಿಂಗ್ ಮಾಡಬೇಕು ಅಂತ ಹೇಳಿದಾಗ. ಸೊ ನಾನು ಅವಾಗ ಕೇಳ್ತೀನಿ, ನೀನು ಯಾವ್ದು ಇಷ್ಟ ನಿಮಗೆ ಅಂತ ಹೇಳಿ. ನಾನ್ ಸ್ಟ್ರೈಕ್ ಆಡಬೇಕು ಅಂತ ಹೇಳಿ ಇಷ್ಟಪಡ್ತೀರಾ ಅಥವಾ ಸ್ಟ್ರೈಕ್ ಆಡಬೇಕು ಅಂತ ಇಷ್ಟಪಡ್ತೀರಾ? ಯಾಕಂದರೆ ಅವ್ರು ನನಗಿಂತ ಸೀನಿಯರ್ ಇರ್ತಾರೆ. ಸೊ ಅವರಿಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಮಾಡ್ಕೊಂಡಾಗ ನನಗೂ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗುತ್ತೆ, ಚೆನ್ನಾಗಿ ಆಡ್ಬೋದು, ಮೇಂಟೈನ್ ಮಾಡ್ಬೋದು. ಆಮೇಲೆ ಎಲ್ಲನೂ ತುಂಬ ಚೆನ್ನಾಗಿ ಡಿಸ್ಕಷನ್ ಆಗುತ್ತೆ. ನೀವಿಬ್ರು ಅಣ್ಣ ತಮ್ಮಂದಿರ ಸಂಬಂಧ ಹೇಗಿದೆ ಅಂತಂದ್ರೆ, ಪ್ರತಿಯೊಂದು ವಸ್ತುನೇ ನೀವು ಅವ್ರ ಹತ್ರ ತಗೋತೀರಾ. ಅವರ ಶೂಸ್ ಕೂಡ ತಗೋತೀರಾ, ಅವರ ಗ್ಲೌಸ್ ಕೂಡ ತಗೋತೀರಾ. ಖಂಡಿತವಾಗ್ಲೂ. ನಿಮ್ದೆಲ್ಲಿ ಬಿಟ್ಟು ಬರ್ತೀರಾ? ನಾನೊಂಥರ ಲಾಸ್ಟ್ ಕ್ಯಾಂಡಿಡೇಟ್ ಇದ್ದಂಗೆ. ಕೆಲವು ವಿಚಾರಗಳಲ್ಲಿ ನಾನು ಸಾಕ್ಸ್ ಮರ್ತೋಗ್ತೀನಿ, ಇಲ್ಲ ಟ್ರೌಸರ್ನ ಮರ್ತೋಗ್ತೀನಿ. ಆವಾಗ ಅಲ್ಲಿಗೆ ಹತ್ರಕ್ಕೆ ಹೋದಾಗ ಅವಾಗ ಪೆವಿಲಿಯನ್ ಹತ್ರ ಕೇಳಿಸ್ಕೊತೀನಿ, ಇನ್ನೊಂದು ಎಕ್ಸ್ಟ್ರಾ ಇರುತ್ತಲ್ಲ ಅವಾಗ ತೊಗೊಂಬನ್ನಿ ಪರವಾಗಿಲ್ಲ ಅಂತ ಹೇಳಿ. ಸೊ ಅದಾದ್ಮೇಲೆ ಎಲ್ರಿಗೂ ಗೊತ್ತಾಗೋಯ್ತು ಇವ್ನು ಏನಾದರೂ ಒಂದು ಮರ್ತೋಗ್ತಾನೆ ಅಂತ. ಸೊ ನಾನು ಈ ಥರ ನಡೀತಿರ್ತೀನಿ. ನಾನು ಮರುಗಳು ಅನ್ಕೋತೀನಿ, ಆದರೆ ನನಗಿಂತ ದೊಡ್ಡ ಮರುಗಳೇ ರೋಹಿತನೇ, ನನಗಿಂತ ಜಾಸ್ತಿ ಮರಿತಾನೆ. ನೀವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅವ್ನು ನನಗಿಂತ ಹೆಚ್ಚು ಏನೇನು ಮರ್ತೋಗಿದ್ದಾನೆ ಅಂತ. ಗೆಸ್ ಮಾಡಿ ರೋಹಿತ್ ಏನೇನು ಮರ್ತೋಗಿರೋದಕ್ಕೆ ಸಾಧ್ಯ ಇದೆ ಅಂತ. ಇದೇನೋ ಪಾಸ್ವರ್ಡ್ ಮರ್ತೋಗಿರ್ತಾನೆ, ಐಪ್ಯಾಡ್ ಮರ್ತೋಗಿರ್ತಾನೆ. ಆಮೇಲೆ ಇದೇ ಥರ ಎಷ್ಟೊಂದು ವಿಚಾರಗಳನ್ನ ಅವನು ಫ್ಲೈಟಲ್ಲೇ ಬಿಟ್ಟು ಬಂದುಬಿಟ್ಟಿರ್ತಾನೆ. ಮತ್ತೆ ಫ್ಲೈಟ್ ಅವ್ರಿಗೆ ಹೇಳಿ ಅಲ್ಲಿಂದ ವಾಪಸ್ಸು ತರಿಸ್ಕೊಳ್ಳೋದು. ರೋಹಿತೂ ನಂತರನೇ ಒಂಥರ ಮರ್ತೋಗೋದು. ನೋಡಿ, ವಿರಾಟ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡೆ. ಅವರಂತೂ ಹೆಚ್ಚು ಕಡಿಮೆ ಟಪೋರಿ ತರ ಮಾತಾಡ್ತಾರೆ. ಆ್ಯಕ್ಚುಲಿ ರೋಹಿತ್ ಖಂಡಿತವಾಗ್ಲು. ಸೊ ಅವನಿಗೆ ಮನ್ಸಾದಾಗ ಅವನು ಅದೇ ಥರ ಟಪೋರಿ ಥರನೇ ಮಾತಾಡ್ತಾ ಇರ್ತಾನೆ. ಅಫ್ಕೋರ್ಸ್ ಅದು ಮುಂಬೈನ ಲ್ಯಾಂಗ್ವೇಜ್ ಅದು. ಸೊ ಅದರಲ್ಲಿ ಅವನ ಸ್ಟೈಲ್ ಪೂರ್ತಿಯಾಗಿದೆ. ಮತ್ತು ಸೊ ಮುಂಬೈಯಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ನೀವು ಯಾರಾದರೂ ದಾರಿಲಿ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಯಾರನ್ನಾದರೂ ಕರಿಬೇಕು ಅಂತ ಹೇಳಿದ್ರೆ ಹಿಂಗೆ ಕರಿತಾನೆ. ಮುಂಬೈಯಲ್ಲಿ ಇದು ಎಲ್ರಿಗೂ ಅಭ್ಯಾಸನೇ. ನನ್ನ ಫಸ್ಟ್ ಕರೆದಾಗ ನಾನು ಹೋದಾಗ ನಾನು ಇದೇನೋ ಹೀಗೆ ಕರಿತಿದ್ಯಾ, ಇದು ಡೆಲ್ಲಿಲಿ ಏನೋ ಈ ಥರ ಕರೆದ್ರೆ ಇದು ಬೇರೆನೇ ಆಗೋಗುತ್ತೆ, ಕರೆಯೋ ರೀತಿನೇ ಇದು ಅಂದ್ಕೊಂಡೆ. ಸೊ ರೋಹಿತ್ ಕರಿಬೇಕಾದ್ರೆ ಎಲ್ಲರೂ ಹುಡುಗರನ್ನ ಹಾಗೆ ಕರಿತಾನೆ ಅವನು. ಅವಾಗ ಅವನು ಈ ಥರ ತರಲೆಗಳನ್ನೆಲ್ಲ ಮಾಡ್ತಿರ್ತಾನೆ. ನೋಡಿ, ನೀವಿಬ್ರು ಆಡ್ಬೇಕಾದ್ರೆ ಕೆಲವೊಮ್ಮೆ ಸಾಕಷ್ಟು ಹೊತ್ತು ಔಟ್ ಆಗೋದೇ ಇಲ್ಲ. ಆಗ ಇಬ್ರು ಏನು ಮಾಡ್ತೀರಿ? ನಿಮ್ಮಿಬ್ರಿಗೂ ಸಾಕಷ್ಟು ಸಮಯ ಇರುತ್ತಲ್ಲ, ಆಗ ಕಮ್ಯುನಿಕೇಷನ್ ಮಾಡ್ತೀವಿ. ಅದು ಏನು ಸಿಚುಯೇಷನ್ನು ಹೇಗೆ ನಡೀತಿದೆ ಅಂತ, ಆಮೇಲೆ ರೆಸ್ಟ್ ತಗೊಳ್ಳೋದಕ್ಕೆ ಎಷ್ಟು ಸಮಯ ಇದೆ ಇಲ್ವಾ, ಹೇಗೆ ನಡೆಸ್ಬೇಕು ಇದನ್ನು. ಆಮೇಲೆ ನಾನೇನು ಮ್ಯಾಚ್ ವರ್ಲ್ಡ್ ಕಪ್ಪಲ್ಲಿ ಆಡಿದ್ನಲ್ಲ ಆ ಥರ ನನಗೊಂದು ಬಾಲ್ ಏಟ್ ಬಿದ್ದಿತ್ತು. ಸೊ ಅಷ್ಟರಲ್ಲಾಗಲೇ ನಾನು 50-60 ರನ್ ನೋಡಿದ್ದೆ. ಆಮೇಲೆ ನಾನು ರೋಹಿತನ ಕರೆದು ಹೇಳಿದೆ, ನಾನೀಗ ದೊಡ್ಡ ದೊಡ್ಡ ಶಾಟ್ ಹೊಡೆಯೋಕ್ಕಾಗಲ್ಲ ಈಗ ರೋಹಿತ್ ಅಂತ. ಆಮೇಲೆ ಅವನಿಗೂ ಗೊತ್ತಿತ್ತು ನಾವು ಅಷ್ಟರಲ್ಲಾಗಲೇ ನಾವು ತುಂಬ ಚೆನ್ನಾಗಿ ಒಂದು ಬೇಸ್ನ ಕ್ರಿಯೇಟ್ ಮಾಡಿದ್ವಿ, ಚೆನ್ನಾಗಿ ಆಡಿದ್ವಿ ಅಂತೇಳಿ. ಒಂದು ವೇಳೆ ನಾನು ಹೊರಗಡೆ ಹೋದ್ರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾರು ಬರ್ತಾರೋ ಅವ್ರು ಸೆಟ್ಟಾಗಿ ಹೋಗ್ತಾರೆ, ನಿನ್ನ ಜೊತೆ ಆಟ ಆಡ್ತಾರೆ ಅಂತ ಹೇಳ್ತಿದ್ವಿ. ಅವಾಗ ಸಮಯ ಹೆಚ್ಚಿದೆ ಕಮ್ಮಿ ಇದೆಯಲ್ಲ ಯೋಚನೆ ಮಾಡಬೇಕಿತ್ತು. ಆವಾಗ ರೋಹಿತ್ ಹೇಳ್ತಾನೆ ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ. ಅವ್ನು ಹೇಳ್ತಾನೆ, ನಾವು ಓವರ್ಗೆ 5-6 ರನ್ ತೆಗಿತಾ ಇದ್ವಿ ಈಗ. ಸೊ 5-6 ರನ್ ಹೊಡ್ತಿರ್ಬೇಕಾದ್ರೆ ಬೇರೆ ಯಾರು ಬರೋ ಅಗತ್ಯ ಇಲ್ಲ, ನೀವು ಆಡ್ತಾ ಇರೋ ಪರವಾಗಿಲ್ಲ ಅಂತ. ಸೊ ಆವಾಗಲೇ ಆಡ್ತಾ ಸೊ ಆಗ ನಾವು ಒಂದು 100 ರನ್ಸ್ ಪಾರ್ಟ್ನರ್ಶಿಪ್ ಮಾಡಿದ್ವಿ. ಆ ಟೈಮಲ್ಲಿ ರೋಹಿತ್ ಔಟ್ ಆಗೋದ. ಅಷ್ಟರಲ್ಲಿ ನನಗೆ ಕೈ ಬೆಟ್ಟಿಗೂ ಏಟಾಗಿತ್ತು. ನಾನು ಒಂದು 2 ಪೇನ್ ಕಿಲ್ಲರು ತೊಗೊಂಡಿದ್ದೆ ಆಗ. ಸೊ ಆಮೇಲೆ ಅದು ಸರಿನೂ ಆಯಿತು ಬಿಸಿಯಾಗಿ. ಸೊ ಅಲ್ಲಿಂದ ಸೆಂಚುರಿ ಹೊಡೆಯೋರ್ಗೂ ನನಗಾಯಿತು. ಸೊ ಆ ಕಮ್ಯುನಿಕೇಷನಲ್ಲಿ ರೋಹಿತ್ ಪಾರ್ಟು ತುಂಬ ಚೆನ್ನಾಗಿದೆ. ಸೊ ಆ ಕ್ರೆಡಿಟು ಅವನಿಗೂ ಹೋಗಬೇಕು. ಯಾಕಂದರೆ ಅವನವಾಗ ಕಮ್ಯುನಿಕೇಟ್ ಮಾಡದೆ ಹೋಗಿದ್ರೆ ನಾನು ಅವಾಗಲೇ ಔಟ್ ಆಗ್ಬಿಡ್ತಿದ್ದೆ, ಮೆಂಟಲಿ ವೀಕ್ ಆಗಲಿಲ್ಲ. ಸೊ ಆ ಕಮ್ಯುನಿಕೇಷನ್ ಆ ರೀತಿ ಕೊಟ್ಟಾಗ ತುಂಬ ಚೆನ್ನಾಗಿ ಮ್ಯಾಚ್ಗಳಲ್ಲಿ ಆಟ ಆಡ್ಬೋದು. ಅಂಥದ್ದು ಇರಲೇಬೇಕು.
ತಮಾಷೆ ಇನ್ನೇನು ಮಾಡೋಕ್ಕೆ ಸಾಧ್ಯ. ತಮಾಷೆ ಅಂದರೆ ನಾನೇನಾದರೂ ಹಾಡು ಹೇಳ್ತಾ ಇರ್ತೀನಿ ಅಥವಾ ನನ್ನ ತಲೆಯಲ್ಲಿ ಏನಾದರೂ ತರಲೆ ಮಾಡಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ ಅವನ ಜೊತೆಗೆ ಅದನ್ನು ಮಾಡ್ತೀನಿ ಅಷ್ಟೇ. ಹಾರ್ದಿಕ್ ಪಾಂಡ್ಯ ಜೊತೆ ತುಂಬಾ ತಮಾಷೆ ಮಾಡ್ತೀರಾ, ನಾವು ನೋಡ್ತೀವಿ. ಹಾಂ ಹೌದು, ನಾನು ತರಲೆ ಎಲ್ಲರ ಜೊತೆನೂ ಮಾಡ್ತೀನಿ, ಆದರೆ ಸ್ವಲ್ಪ ಹಾರ್ದಿಕ್ ಜೊತೆ ಜಾಸ್ತಿನೇ ತರಲೆ ಮಾಡ್ತೀನಿ ಅಂತ ಹೇಳ್ಬೋದು ನಾನು. ಅವನು ಒಂಥರ ಪವರ್ಫುಲ್ ಕ್ಯಾರೆಕ್ಟ್ರು, ಹಾಗಾಗಿ ಅವನ ಜೊತೆಗೂ ಸ್ವಲ್ಪ ಖುಷಿನ ಎಷ್ಟು ಹಂಚಿದ್ರೂ ಏನೂ ಆಗಲ್ಲ ಅಂತಾರಲ್ಲ. ಸೊ ಹಾಗಾಗಿ ನಾವು ಚೆನ್ನಾಗಿ ತರಲೆ ಮಾಡಿಕೊಂಡು ಆಟ ಆಡಿಕೊಂಡು ಖುಷಿನ ಹಂಚ್ಕೊಂಡು ಎಲ್ಲರೂ ಚೆನ್ನಾಗಿರ್ತೀವಿ, ಆಟ ಆಡ್ತೀವಿ. ಅವನು ಸಡನ್ನಾಗಿ ಇದಕ್ಕಿದ್ದಂಗೆ ಚಿಕ್ಕ ಹುಡುಗ ಆಗೋದ್ರೆ ನಾನು ಅದೇ ಥರನೇ ಹೋಗಿ ಆಟ ಆಡ್ಬಿಡ್ತೀನಿ. ಸೊ ಚೆನ್ನಾಗಿರುತ್ತೆ ಅದೊಂದು. ವಿರಾಟ್ ಹೇಳ್ತಾರೆ ಅವ್ರಿಗೆ ಅವರ ನಾಲ್ಗೆ ಮೇಲೆ ಕಂಟ್ರೋಲೇ ಇಲ್ಲ ಅಂತ. ಯಾರು ಹಾರ್ದಿಕ? ಅದು ನೋಡಿ ಇಲ್ಲ 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 ಆ ಥರ ಏನೂ ಇಲ್ಲ. ಅದು ನೋಡಿ ಅದು ಏನಾಗುತ್ತೆ ಅಂದರೆ, ನಾವು ಯಂಗಾಗಿದ್ದಾಗ ಎಲ್ಲ ಹುಡುಗರು ನಾವು ಕೂಡ ಯಂಗೇನೆ ಆಗಿದ್ದಾಗ ಸೊ ಆವಾಗ ಈ ರೀತಿ ತರಲೆಗಳು ಆಗೋದು ಸಹಜ. ಬಟ್ ಈಸ್ ಎ ಗುಡ್ ಬಾಯ್, ವೆರಿ ಗುಡ್ ಹಾರ್ಟೆಡ್ ಬಾಯ್. ಹಿ ಈಸ್ ಡೂಯಿಂಗ್ ಗುಡ್ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಫಾರ್ ದ ಕಂಟ್ರಿ. ಸೊ ಐ ವಿಶ್ ಹಿಮ್ ವೆರಿ ಗುಡ್ ಲಕ್. ಮತ್ತೆ ರಿಷಬ್ ಪಂತ್ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ಮಾತುಕತೆ ಆಗತ್ತೆ. ನಿಮ್ಮ ಫೇವರೇಟ್ ಅಲ್ವಾ? ಹಾಂ, ರಿಷಬ್ ಹೌದು. ನನಗೆಲ್ಲ ಫೇವ್ರೇಟ್ಗಳಲ್ಲಿ ರಿಷಬ್ ಕೂಡ ತುಂಬ ಟ್ಯಾಲೆಂಟೆಡ್ ಹುಡುಗ. ಮತ್ತು ಅವನಲ್ಲಿರೋ ಟ್ಯಾಲೆಂಟು ಖಂಡಿತವಾಗ್ಲೂ ನಮ್ಮ ದೇಶವನ್ನು ಅವನು ಮುಂದಕ್ಕೆ ತೊಗೊಂಡೋಗ್ತಾನೆ. ಫೇವರೇಟ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಪ್ಲೇಯರ್ಸ್ ಫೋಟೋ ತೆಗಿಬೇಕಾದ್ರೆ ಅವ್ರು ಬಂದು ಹಾಂ ನಿಮ್ಮ ತೊಡೆ ಹೌದು, ಮೇಲೆ ಅವ್ನು ಬಂದು ಕೂತಿದ್ರು. ಯಾವಾಗಲೂ ನನ್ನ ತೊಡೆ ಮೇಲೆ ಕೂತ್ಕೊಂಡ್ಬಿಡೋನು. ಸೊ ನಾನು ರಿಷಬ್ ಎದ್ದೇಳಪ್ಪ, ನನ್ನ ತೊಡೆ ಮೇಲೆ ಕೂತಿದ್ಯಾ, ಫೋಟೋ ತೆಗಿತಾರೆ, ಬೇಡ ತೆಗಿ ಎದ್ದೇಳು, ಆಮೇಲೆ ಸುಮ್ಮನೆ ರಗಳೆ ಮಾಡ್ತಾರೆ ಅಂತ. ಅವನು ನಿನಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಇಲ್ವಾ ಅನ್ನೋನು. ನನಗದು ನೋಡಿ ಬೇಜಾರಾಗಲ್ಲ. ಏನು ಮಾಡೋಕ್ಕಾಗುತ್ತೆ, ಅವನು ಬಂದು ಕೂತ್ಕೊಂಡಾಗ ನಾವೇನು ಮಾಡೋದು? 22 ವರ್ಷದ ಹುಡುಗ ಅವನು, 25 ವರ್ಷದ ಈಗಿನ ಕಾಲದ ಹುಡುಗರು ಹೇಳಿದ ಮಾತನ್ನು ಕೇಳಲ್ಲ. ಸೊ ಪರವಾಗಿಲ್ಲ, ಆಯಿತು ತೊಗೊಳಪ್ಪ, ನೀನೇನು ಮಾಡೋಕ್ಕಾಗುತ್ತೆ, ಕೂತ್ಕೊಂತೀಯ ಅಂದರೆ ಕೂತ್ಕೋ, ಏನು ತೊಂದರೆ ಇಲ್ಲ, ಆರಾಮಾಗಿ ಕೂತ್ಕೋ. ಆಮೇಲೆ ಅವ್ನು ಕೂತಿದ್ದ ಫೋಟೋ ಕೂಡ ವೈರಲ್ ಆಯಿತು, ಪರವಾಗಿಲ್ಲ. ಆಮೇಲೆ ಏನೇ ಇದ್ರು ಖುಷಿ. ಸೊ ಆಮೇಲೆ ನಾವುಗಳೂ ಅಷ್ಟೇ, ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು 22 ವರ್ಷದ ಹುಡುಗನ ಹತ್ರ ಅಂದರೆ, ಸೊ ಅವನು ಅದೇ ಥರನೇ ಇದ್ದಾನೆ. ಸೊ ಅವನು ಆದ್ರೆ ಅಷ್ಟೇ ಒಳ್ಳೆ ಅವರು ಹುಡುಗ. ಬ್ಯಾಟಿಂಗ್ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ನಿಮ್ಗೆ ಅನ್ಸೋದಿಲ್ವಾ? ಅವರು ಸರಿಯಾಗಿ ಸ್ಕೋರ್ ಮಾಡದೇ ಇರುವಂತ ಕಾರಣಕ್ಕೆ ಸಾಕಷ್ಟು ಪ್ರಶ್ನೆಗಳು ಇತ್ತೀಚೆಗೆ ಉದ್ಭವ ಆಗ್ತಾ ಇದೆ. ಇಲ್ಲ, ಅವನು ಗಮನ ಕೊಡ್ತಾ ಇದ್ದಾನೆ, ಖಂಡಿತವಾಗ್ಲೂ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಆದರೆ ಅವನಿಗೆ ಸಿಚುಯೇಷನ್ ಬರ್ತಿದೆ ಅಂತ ಹೇಳಿದ್ರೆ ಅವನಿಗೆ ಆದರೆ ಅವನು ಹುಡುಗ ಈ ಜರ್ನಿನ ತುಂಬ ಚೆನ್ನಾಗಿ ಕಲಿತಾನೆ. ಸೊ ಅದು ಬರೀ ರಿಷಬ್ ಜೊತೆ ಅಲ್ಲ, ಎಲ್ಲ ಹುಡುಗರಿಗೂ ಅಷ್ಟೇ ಅದೇ ಥರನೇ ಇರುತ್ತೆ. ಸೊ ನನಗೂ ಆಗಿದೆ, ನನಗೂ ಯಾವಾಗಲೂ ಆ ರೀತಿ ಆಗ್ತಿರುತ್ತೆ. ಸೊ ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅ ಕ್ರಿಕೆಟರ್ ಲೈಫ್. ಸೊ ಅದರಿಂದ ಅವನು ಖಂಡಿತವಾಗ್ಲೂ ಏನಾದರೂ ದೊಡ್ಡದಾಗಿ ಕಲಿತಾ ಹೋಗ್ತಾನೆ. ಮತ್ತು ಸೊ ಅವನು ಎಂಥ ಪ್ಲೇಯರ್ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅಂಥ ಪ್ಲೇಯರ್ಗೆ ಒಂದು ಬ್ಯಾಕಪ್ ಕೊಡಬೇಕು ನಾವು. ಸೊ ಅದು ಏನಂತ ಹೇಳಿದ್ರೆ, ಅವನು ಎಷ್ಟು ಟ್ಯಾಲೆಂಟೆಡ್ ಅಂತ ಹೇಳಿದ್ರೆ, ಅವನು ಅದು ಇಂಗ್ಲೆಂಡಲ್ಲಿ ಸೆಂಚುರಿ ಮಾಡಿದ್ದ ಟೆಸ್ಟ್ ಮ್ಯಾಚಲ್ಲಿ, ಆಮೇಲೆ ಆಫ್ರಿಕಾದಲ್ಲೂ ಮಾಡಿದ್ದ ಅವನು. ಸೊ ಅವನು ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾನೆ. ಖಂಡಿತವಾಗ್ಲೂ ಅವನಿಗೆ ಗೆಲುವು ಇಲ್ಲ, ಸಿಕ್ಕೇ ಇಷ್ಟು ಸಿಗುತ್ತೆ. ಯಂಗ್ ಏಜ್ ಅಲ್ಲಿ ಒಂದು ಕೈನಲ್ಲಿ ಶಾಟ್ ಹೊಡೆಯುವಂತ ಅಗತ್ಯ ಇದೆಯಾ? ಇಲ್ಲ, ಅವನು ಅದು IPL ಅಲ್ಲೂ ಹೊಡಿತಿದ್ದ, ಒಂದೇ ಕೈಯಲ್ಲಿ ಶಾಟ್ಸ್ನ ಮಾಡ್ತಿದ್ದ. ಅದು ಕೂಡ ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ, ಬಟ್ ಚೆನ್ನಾಗಿತ್ತು. ಸೊ ಅದಕ್ಕೆ ಯಾವಾಗ್ಲೂ ನಾವು ಕೂಡ ಏನಾದರೂ ಬೈತಾ ಇದ್ರೆ ಅವ್ನು ಯಾವಾಗಲೂ ಹೇಳ್ತಾನೆ, ಹೀಗೆ ಹೇಳ್ತೀರ ನಂಗೆಲ್ಲ ಅಂತ. ಮತ್ತೆ ಫಾರ್ ಶೂರ್ ಅವನು ಕ್ರಿಕೆಟ್ನ ನೀವು ಎಂಜಾಯ್ ಮಾಡ್ತೀರಾ ಅಂತ ಮಹೇಂದ್ರ ಹೇಳ್ಬೋದು. ಸಿಂಗ್ ಧೋನಿ ಮತ್ತೆ ಕೊಹ್ಲಿ ಅವರ ಮಧ್ಯೆ ಇರುವಂತ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುತ್ತೆ. ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ವಿರಾಟ್ಗೆ ಅವರು ಅಂತ, ಹೌದು. ಧೋನಿ ಅವರಿಗೆ. ಈ ಚರ್ಚೆ ನಿಮ್ಮಗಳ ಮಧ್ಯೆನೂ ಆಗುತ್ತಾ, ಪ್ಲೇಯರ್ಸ್ ಮಧ್ಯದಲ್ಲಿ? ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಧೋನಿ ಭಯ್ಯಾಗೆ ಎಲ್ಲರೂ ಕೂಡ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದರೆ ನಮ್ಮ ದೇಶದ ಎಷ್ಟು ದೊಡ್ಡ ಹೆಸರನ್ನು ತಂದುಕೊಟ್ಟಿದ್ದಾರೆ, ಮತ್ತು ಇಷ್ಟೆಲ್ಲ ಮಾಡಿರೋಂಥ ಅವ್ರಿಗೆ ದೇಶಕ್ಕೋಸ್ಕರ ಮಾಡಿದ್ದಾರೆ, ಒಂದು ಪ್ಲೇಸ್ಗೋಸ್ಕರ ಮಾಡಿದ್ದಾರೆ. ಸೊ ನೀವು ಹೇಳ್ದಂಗೆ ವಿ ಆರ್ ಗ್ರೇಟ್ಫುಲ್. ಆ್ಯಂಡ್ ಆ್ಯಸ್ ವೆಲ್ ಆಸ್ ನೀವು ಹೇಳ್ದಂಗೆ ವಿರಾಟ್ ಬಡಿ ಕೂಡ. ಸೊ ವಿರಾಟ್ಗೂ ಕೂಡ ಅವನು ಯಂಗಾಗಿದ್ದಾಗ ಇದೇ ಸಮಯದಲ್ಲಿ ಧೋನಿ ಬೈ ಕೂಡ ಅವನಿಗೆ ಗೈಡ್ ಮಾಡಿದ್ದು. ಮತ್ತು ಈವನ್ ಅವ್ನು ಕ್ಯಾಪ್ಟನ್ ಆದಾಗಲೂ ಕೂಡ, ಕ್ಯಾಪ್ಟನ್ಸಿಲ್ ಇದ್ದಾಗಲೂ ಕೂಡ ಧೋನಿ ಅವರು ಅವನಿಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಹೀ ಈಸ್ ಏಬಲ್ ಟು ಮ್ಯಾನೇಜ್ ದಟ್. ಅದು ಒಬ್ಬ ದೊಡ್ಡ ಲೀಡರ್ನ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಮತ್ತು ವಿರಾಟ್ ಕೂಡ ಎಷ್ಟು ಗ್ರ್ಯಾಟಿಟ್ಯೂಡ್ ತೋರಿಸ್ತಾನೆ ಅಂತ ಹೇಳಿದ್ರೆ, ಅವ್ನು ಕೊಟ್ಟಂಥ ರೆಸ್ಪೆಕ್ಟ್ನ ಅದೇ ರೀತಿ ಅವನು ಅದಕ್ಕೆ ಅವ್ರಿಗೆ ಕ್ರೆಡಿಟ್ಸ್ನ ಕೊಡ್ತಾನೆ. ಸೊ ಈ ರೀತಿ ತುಂಬ ಚೆನ್ನಾಗಿದೆ, ಇದೆಲ್ಲ ಖುಷಿಯಾಗುತ್ತೆ ನೋಡೋಕೆ. ನೀವು ಧೋನಿ ಅವ್ರ ಜೊತೆ ಆಡ್ಬೇಕಾದ್ರೆ ಏನಾದ್ರೂ ವ್ಯತ್ಯಾಸ ಕಾಣುತ್ತಾ, ಅವ್ರ ಜೊತೆ ಆಡೋದಕ್ಕೂ ಬೇರೆಯವ್ರ ಜೊತೆ ಆಡೋದಕ್ಕೂ? ಧೋನಿ ಬೈ ಮತ್ತು ಬೇರೆಯವ್ರು ನೀವು ಆಡಬೇಕಾದ್ರೆ ಕ್ರೀಸ್ನಲ್ಲಿದ್ದಾಗ ಎದುರುಗಡೆಗೆ ಇಲ್ಲ, ಧೋನಿ ಬೈ ಬರೋಷ್ಟರಲ್ಲಿ ನಾನು ಇರ್ತಾನೆ ಇರಲಿಲ್ವಲ್ಲ. ಯಾಕಂದರೆ ಅವ್ರು ಬರೋಷ್ಟರಲ್ಲಿ ನಾನು ನನ್ನ ಕೆಲಸನ ಮುಗಿಸಿ ಹೊರಟುಬಿಟ್ಟಿರ್ತಿದ್ದೆ ಆ ಕಡೆಗೆ. ಸೊ ಯಾವಾಗಲೇ ಇದ್ರೂ ಕೂಡ ಈಸ್ ವೆರಿ ಕ್ಲಿಯರ್. ಅವ್ರಿಗೆ ಅರ್ಥ ಆಗ್ತಿರುತ್ತೆ, ಇದನ್ನು ಹಿಂಗೆ ಮಾಡಬೇಕು ಅಂತೆಲ್ಲ. ಆಗ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಮತ್ತು ಸೊ ಅವ್ರು ಬೀಯಿಂಗ್ ಎ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಈಗ ಮುಗೀತು ನೋಡು, ಇನ್ಮೇಲಿಂದ ಹೊಡಿ, ಈಗ ಸರಿಯಾಗಿ ಹೊಡಿ ಅಂತಾರೆ. ಸೊ ನಾನು ಅವಾಗ ಶಾರ್ಟ್ಸ್ ಮಾಡ್ತೀನಿ. ಸೊ ಯಾಕಂದರೆ ಅವರು
ಆಗ ಒಂದು ಟೀಮ್ನ ಇದರಿಂದ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವ್ರು ಅವಾಗ ತೊಗೊಳ್ಳೋಂಥ ಡಿಸಿಷನ್ಸ್ನ ನಾವು ದೊಡ್ಡದಾಗಿ ಯೋಚನೆ ಮಾಡಿ ತೊಗೊಂಡಿರ್ತಾರೆ. ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಅದೇ ರೀತಿ ಮಾಡಿದಾಗ ನಮಗೂ ಕೂಡ ಒಂದೊಳ್ಳೆ ಟೀಮ್ ಸ್ಪಿರಿಟ್ ಬರುತ್ತೆ, ಚೆನ್ನಾಗಿ ಆಡ್ಬೋದು ಆವಾಗ ಅಂತ ಹೇಳ್ಬೋದು. ಇನ್ನೊಬ್ಬ ಗೆಳೆಯ ಇದ್ದಾರೆ ನಿಮ್ಮ ಜಸ್ಪ್ರೀತ್ ಬುಮ್ರಾ. ಹೌದು. ಇತ್ತೀಚೆಗೆ ಅವ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ, ಅವರ ಬೌಲಿಂಗ್ ಆಕ್ಷನ್ ಬಗ್ಗೆ ಚರ್ಚೆ ಆಗುತ್ತೆ. ಯಾರಿಗೂ ಗೊತ್ತಾಗೋದೇ ಇಲ್ಲ ಅವರು ಎಲ್ಲಿಂದ ಹೇಗಾಗ್ತಾರೆ ಹೌದು, ಅಂತ. ನಿಜವಾಗ್ಲೂ ಅವನ ಬೌಲಿಂಗ್ ಆ್ಯಕ್ಷನ್ ಬೇರೆ ಥರನೇ ಇದೆ. ನನಗೆ ನೆನಪಿಲ್ಲ ಯಾರು ಹೇಳ್ತಿದ್ರು ಅಂತ ಹೇಳಿ. ಅವ್ರ ಮನೇಲಿ ಹೈಟ್ ಕಮ್ಮಿ ಇತ್ತು ಅನ್ಸುತ್ತೆ ಸೀಲಿಂಗು, ಅದಕ್ಕೋಸ್ಕರ ಅವ್ನು ಕೈ ಹಿಂಗೆ ಬೆಂಡ್ ಮಾಡಿ ಬೌಲ್ ಮಾಡ್ತಿದ್ದ, ಅದನ್ನು ಪ್ರಾಕ್ಟೀಸ್ ಮಾಡಿದ್ದಾನೆ ಅಂತ. ಸೊ ಹೇಗೆ ಅವ್ನು ಬೌಲ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬ್ಯಾಟ್ಸ್ಮನ್ಗೆ ಕನ್ಫ್ಯೂಸ್ ಮಾಡ್ತಾನೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಅವ್ನು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾನೆ. ವರ್ಲ್ಡ್ ನಂಬರ್ 1 ಬೌಲರ್ ಅವನು. ಆಮೇಲೆ ಇನ್ನೊಂದು ಹೇಳಬೇಕು, ಈಸ್ ವೆರಿ ವೆರಿ ಡಿಸಿಪ್ಲಿನ್ಡ್, ವೆರಿ ಹಾರ್ಡ್ ವರ್ಕರ್. ಅದು ಫಿಟ್ನೆಸ್ ವಿಷಯ ಆಗಿರ್ಬೋದು, ಅಥವಾ ಮೆಂಟಲ್ ಸ್ಟ್ರೆಂತ್ನ ವಿಷಯ ಆಗಿರ್ಬೋದು, ಅಥವಾ ಫುಡ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತಾನೆ, ಕಂಟ್ರೋಲ್ ಆಗಿರ್ತಾನೆ. ಆದ್ರೆ ಡ್ರೆಸ್ಸಿಂಗ್ ರೂಮಲ್ಲಿ ಇತ್ತೀಚೆಗೆ ಫಿಟ್ನೆಸ್ ಬಗ್ಗೆ ಜಾಸ್ತಿ ಮಾತುಕತೆ ಆಗುತ್ತೆ. ಹಾಂ, ಖಂಡಿತವಾಗ್ಲೂ. ಯಾಕಂದರೆ ಈಗ ಎಲ್ಲರೂ ಕೂಡ ಫಿಟ್ನೆಸ್ ಕಡೆ ಗಮನ ಕೊಡ್ತೀವಿ. ಯಾಕಂದರೆ ಈಗ ಅದೊಂಥರ ಹೊಸ ಕಲ್ಚರ್ ಅಂತ ಹೇಳಬೇಕು. ಸೊ ಅದು ಒಳ್ಳೆ ಕಲ್ಚರ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಫಿಟ್ ಆಗಿರ್ತೀವಿ. ನಮ್ಮೆಲ್ಲರದು ಆವಾಗ ಒಂದು ರೌಂಡು ಬಾಡಿ ಸ್ಕ್ಯಾನ್ ಆಗುತ್ತೆ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ನಮ್ಮ ಫ್ಯಾಟ್ ಎಷ್ಟಿದೆ, ಬಾಡಿ ಫ್ಯಾಟು ಎಷ್ಟು ಪರ್ಸೆಂಟ್ ನಾವು ಫಿಟ್ ಆಗಿದ್ದೀವಿ. ಸೊ ಅದು ಇಂಡಿಕೇಟರ್ಸ್ ಆಗಿರುತ್ತೆ ನಮಗೆ ಹೇಗಿರಬೇಕು, ನಾವು ಇಂಪ್ರೂವ್ ಮಾಡೋದಕ್ಕೆ ಏನು ಮಾಡಬೇಕು, ಡೈಟ್ ಚೇಂಜ್ ಮಾಡಬೇಕಾ ಅಥವಾ ಅದನ್ನೇ ಇಟ್ಕೋಬೇಕಾ, ಸರಿಯಾಗಿದ್ದೀವ ನಾವು. ಒಂದು ಮಿರರ್ ಥರ ನಾವು ಅದನ್ನು ನೋಡ್ತೀವಿ. ನಮ್ಗೆ ಅರ್ಥ ಆಗುತ್ತೆ ಅವಾಗ ನಾವು ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳಿ. ನಮ್ಮಂಥವ್ರಿಗೆ ಫಿಟ್ನೆಸ್ ಹೇಗಿರುತ್ತೆ. ಸೊ ಆಗ ಫ್ರೀಕ್ವೆಂಟಾಗಿ ಬಾಡಿ ಸ್ಕ್ಯಾನ್ಸ್ ನಡೀತಾ ಇರುತ್ತೆ. ಸೊ ಈ ರೀತಿ ವಿಷಯಗಳು ತುಂಬಿರುತ್ತೆ ಅದರಲ್ಲಿ. ನಿಮ್ಮಲ್ಲಿ ಯಾರಾದರೂ ಪ್ರಶ್ನೆ ಕೇಳ್ತೀರಾ? ಈ ಕಡೆ. ಸರ್, ಎಲ್ಲಾರ್ಗೂ ಗೊತ್ತಿರೋ ಹಾಗೆ ನಿಮ್ ಕರಿಯರ್ ಸ್ಟಾರ್ಟ್ ಆಗಿದ್ದು 2010ನಲ್ಲಿ. ಆದ್ರೆ 2013ನಲ್ಲಿ ಚಾಂಪಿಯನ್ಸ್ ಟ್ರಾಫಿ ಆಯ್ತಲ್ಲ, ಅದಾದ್ಮೇಲೆ ನೀವು ಲೈಮ್ಲೈಟಲ್ಲಿ ಬಂದಿದ್ದು. ಅದಾದ್ಮೇಲೆ ಎಲ್ಲರೂ ನಿಮ್ ಪ್ರತಿಭೆನ ನೋಡಕ್ಕಾಯ್ತು. ಸರ್, ನೀವ್ ನನಗ್ ಹೇಳಿ 2010ನಿಂದ 2013 ತನಕ ಅದ್ರ ಮಧ್ಯೆ ನಿಮ್ ಸ್ಟ್ರಗಲ್ ಇತ್ತಲ್ಲ, ಆ ಟೈಮಲ್ಲಿ ನಿಮ್ ಮೈಂಡ್ ಸೆಟ್ ಏನಿತ್ತು, ನಿಮ್ ಸ್ಟ್ರಗಲ್ ಹೇಗಿತ್ತು, ಮತ್ತೆ ನಿಮ್ ಹಾರ್ಡ್ ವರ್ಕ್ ಹೇಗಿತ್ತು ಅಂತ ನಮಗ್ ಹೇಳ್ಬೋದಾ? 2010ರಲ್ಲಿ ನಾನು ಆಟ ಆಡಿದಾಗ 1-2 ಮ್ಯಾಚು ಆಟ ಆಡಿದೆ. ಆಮೇಲೆ 1 ಮ್ಯಾಚ್ ಆಡಿದೆ. ಆಮೇಲೆ ನಾನು ವಾಪಸ್ಸು ಈಚೆ ಬಂದುಬಿಟ್ಟೆ. ಆಗ ನಾನು ಎಂಟ್ರಿ ಕೂಡ ನನಗೆ ಗೊತ್ತಾಗಿದ್ದೇನೆ ಅಂತ ಹೇಳಿದ್ರೆ ಅವಾಗ ವೀರುಬಾಯಿ ಮತ್ತು ಗೌತುಬಾಯಿ ರೆಸ್ಟ್ ತೊಗೊಂಡಿದ್ರು. ಹಾಗಾಗಿ ನಾನು 1 ಮ್ಯಾಚ್ ಆಡೋಕ್ಕೆ ಸಿಕ್ತು ಅಂತ. ಆಮೇಲೆ ನಾನು ಈಚೆ ಬಂದುಬಿಟ್ಟೆ. ಮತ್ತೆ ನಾನು ನನ್ನ ಲೈಫಲ್ಲಿ ಅಂಥ ಸ್ಟ್ರಗಲ್ ಅಂತ ಏನೂ ನೋಡಿಲ್ಲ. ಯಾಕಂದರೆ ನಾನು ಅಂಥ ವಿಚಾರಗಳಲ್ಲಿ ಜಸ್ಟ್ ಆಸಕ್ತಿ ಪಡಲ್ಲ ನಾನು. ಸೊ ನೀವು ಹೇಳ್ದಂಗೆ 2010ರಿಂದ 2013ವರೆಗೂ ನಾನು ನನ್ನ ಕ್ರಿಕೆಟ್ನ ಎಂಜಾಯ್ ಮಾಡ್ತಾ ಇದ್ದೆ ಅಷ್ಟೇ. ಹಾಗೆ ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಸೊ ಪ್ರತಿದಿನ ಎದ್ದೇಳೋದು, ಎದ್ದು ಆಟ ಆಡೋದಕ್ಕೆ ಹೋಗೋದು, ಹುಡುಗರ ಜೊತೆ ಆಟ ಆಡೋವಂಥದ್ದು, ಅಲ್ಲಿ ತಮಾಷೆ ಮಾಡೋವಂಥದ್ದು. ಸೊ ನನ್ನ ಬೆಟರ್ಮೆಂಟ್ಗೋಸ್ಕರ ಫಿಟ್ನೆಸ್ ಮೇಲೆ ವರ್ಕ್ ಮಾಡೋಂಥ, ಬ್ಯಾಟಿಂಗ್ ಮೇಲೆ ವರ್ಕ್ ಮಾಡೋಂಥ ಅದನ್ನೇ ಮಾಡ್ತಾಯಿದ್ದೆ. ಸೊ ನನಗೆ ಗೊತ್ತಿತ್ತು ನನ್ನ ಟೈಮ್ ಅಂತ ಯಾವಾಗ ಬರುತ್ತೆ, ಅವಾಗ ನನಗೆ ಅವಕಾಶ ಅಂತ ಸಿಕ್ಕಾಗ ಅದು ಬರುತ್ತಲ್ಲ, ಆವಾಗ ಒಂದು ವೇಳೆ ಬರಲಿಲ್ಲ ಅಂದರೆ ಅದು ಕೂಡ ಪರವಾಗಿಲ್ಲ. ಸೊ ಎಂಜಾಯ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಟ್ರೆಸ್ ತೊಗೊಂಡ್ರೆ ಇವತ್ತು ಕೂಡ ಏನೂ ಆಗೋಲ್ಲ, ನಾಳೆನೂ ಕೂಡ ಏನೂ ಆಗೋದಿಲ್ಲ. ಸೊ ಎನರ್ಜಿ ಸೇವ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಖುಷಿಯಾಗಿರ್ಬೇಕು ನಾವು ಅಷ್ಟೇನೆ. ಸೊ ಆವಾಗ ಮುಂದಿನ ದಿನಗಳಲ್ಲಿ ಚೆನ್ನಾಗಿರುತ್ತೆ, ಅವಕಾಶ ಸಿಕ್ಕಾಗ ಆಡ್ಬೋದು. ಮತ್ತು ಥ್ಯಾಂಕ್ ಯು ಸೋ ಮಚ್. ಸರ್, ವರ್ಲ್ಡ್ ಕಪ್ಗೆ ನಮ್ಮ ಟೀಮ್ಗೆ ನೀವು ತುಂಬ ದೊಡ್ಡ ಬಲ ಇದ್ದ ಹಾಗೆ. ನೆಕ್ಸ್ಟ್ ಇಯರ್ ವರ್ಲ್ಡ್ ಕಪ್ ಇದೆ, ಅದಕ್ಕೆ ನೀವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಸ್ಪೆಷಲ್ ಪ್ಲ್ಯಾನಿಂಗ್ ಅಂತ ನಂದು ಏನಂದರೆ, ನಾನು ಎಷ್ಟು ಫಿಟ್ನೆಸ್ ಆಗಿರ್ತೀನಿ, ನಾನು ಕೈಕಾಲು ತೊಳ್ಕೊಳ್ಳೋದು ಮತ್ತು ನಮ್ಮ ಟೀಮ್ನ ಒಂದು ಗೋಲ್ ಇರುತ್ತೆ. ಸೊ ಆ ಗೋಲ್ನ ನಾವೆಲ್ಲರೂ ಒಬ್ಬೊಬ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ನಾವು ಈ ರೋಲ್ನ ನಿಭಾಯಿಸಬೇಕು ಅಂತ. ಸೊ ನಮಗೆ ಕೊಟ್ಟಿರೋ ರೋಲ್ನ ಚೆನ್ನಾಗಿ ನಿಭಾಯಿಸೋದು, ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗೋದು. ಸೊ ಅದೇ ರೀತಿ ಅದನ್ನು ನಿಭಾಯಿಸೋದು ಗ್ರೌಂಡಲ್ಲಿ. ಇದು ನನಗಿರೋವಂಥದ್ದು. ಮತ್ತು ಬಾಕಿ ಎಲ್ಲ ಅಂದರೆ ನಾವು ಹೋಗಿ ಈ ಮ್ಯಾಚಲ್ಲಿ ಒಂದು 50 ರನ್ ಹೊಡಿಬೇಕು ಅಥವಾ 100 ರನ್ ಹೊಡಿಬೇಕು, ಈ ರೀತಿ ಎಲ್ಲ ಯೋಚನೆ ಮಾಡೋದಿಲ್ಲ. ನಾವು ಅದ್ರ ತಯಾರಿ ಮಾಡ್ತೀವಿ, ಅದು ತಾನೇ ರನ್ಸ್ ಜಾಸ್ತಿ ಆಗುತ್ತೆ. ಶಿಖರ್, ನಿಮಗೆ ಈ ಮಾತು ಅರ್ಥ ಆಗಿರಬೇಕು. ನಿಮಗೆ ಸಕ್ಸಸ್ ಸಿಕ್ಕಿದೆ, ಜನಗಳ ಪ್ರೀತಿ ಸಿಕ್ಕಿದೆ. ಮತ್ತೆ ಈ ಮೀಸೆನ ಮೇಲ್ ತಿರುಗಿಸೋದನ್ನ ಯಾವಾಗ ಶುರು ಮಾಡಿದ್ರಿ? ಮೀಸೆ ತಿರುಗಿಸೋದು ಮೇಲಕ್ಕೆ ಅದನ್ನು ಯಾವಾಗ ಶುರು ಮಾಡಿದೆ ಅಂತ ಹೇಳಿದ್ರೆ, ನಾನು ಟೆಸ್ಟ್ ಮ್ಯಾಚಲ್ಲಿ ನಾನು ಸೆಂಚುರಿ ಹೊಡೆದಿದ್ದೆ. ಆವಾಗಿಂದ ನಾನು ಮೀಸೆನ ಮೇಲಕ್ಕೆ ತಿರುಗುತ್ತಿದ್ದೆ. ಸೊ ಅದಕ್ಕೂ ಮುಂಚೆನೇ ಅದನ್ನು ಬಿಟ್ಟಿದ್ದೆ. ಸೊ ನಾನು ಕೆಲವ್ರನ್ನ ಅದೇ ರೀತಿ ನೋಡಿದ್ದೆ, ಮೀಸೆನ ಹಿಂಗೆ ತಿರುಗುತ್ತಾರೆ, ಮೇಲಕ್ಕೆ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿದೆಯಲ್ಲ ಇದೊಂಥರ ನೋಡೋದಕ್ಕೆ ಅಂತ. ಗಂಡಸರ ವಿಚಾರ ಅಲ್ವಾ, ಒಂದೊಳ್ಳೆ ಗತ್ತಿರುತ್ತೆ ಅಂತ ಅಷ್ಟೇ. ಸೊ ಅವೆಲ್ಲ ನನ್ನ ತುಂಬ ಫ್ಯಾಸಿನೇಟ್ ಮಾಡಿತ್ತು ಆಗ. ಸೊ ಅದನ್ನು ನಾನು ತುಂಬ ಇಂಟ್ರೆಸ್ಟಿಂದ ಬಿಟ್ಟಿದ್ದೆ. ಸೊ ಅದಾದಮೇಲೆ ಟೆಸ್ಟಲ್ಲಿ ಸೆಂಚುರಿನ ಇದು ಮಾಡಿ ನಾನು ಆಮೇಲೆ ವಾಪಸ್ಸು ಟೀ ಬ್ರೇಕಿಂದ ಬರಬೇಕಾದ್ರೆ ಸ್ವಲ್ಪ ಮೀಸೆ ಹಿಂಗೆ ತಿರುವುದೆ ಮೇಲಕ್ಕೆ. ಸೊ ಅದೇ ಒಂಥರ ಫೇಮಸ್ ಆಗೋಯ್ತು. ನಾವು ಟಿವಿನಲ್ಲಿ ನೋಡುವಂಥ ಆಕ್ಷನ್ ಇದೆಯಲ್ಲ, ಅದನ್ನ ಖಂಡಿತವಾಗ್ಲೂ ಮಾಡ್ಬೋದು. ಆದರೆ ಈಗ ನಾನು ಆ ರೀತಿ ಮೀಸೆನೇ ಬಿಟ್ಟಿಲ್ವಲ್ಲ, ಈಗ ಟ್ರಿಮ್ ಆಗೋಗಿದೆ. ಸೊ ಹಾಗಾಗಿ ಮುಖ ಅದೇನೆ, ಫೇಸ್ ಕಟ್ ಅದೇನೆ ನೋಡಿಬೇಕಾದ್ರೆ